ಸೊ ಪಾರ್ಟ್ 2 ವಿಡಿಯೋದಲ್ಲಿ ಕನ್ಸ್ಟ್ರೇಂಟ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸರ್ಟನ್ ಟೈಪ್ಸ್ ಆಫ್ ರೆಸ್ಟ್ರಿಕ್ಷನ್ಸ್ ಆನ್ ದ ಡೇಟಾ ವ್ಯಾಲ್ಯೂಸ್ ದ್ಯಾಟ್ ಆನ್ ಆಟ್ರಿಬ್ಯೂಟ್ ಕ್ಯಾನ್ ಹ್ಯಾವ್. ಸೊ ಇಲ್ಲಿ ನಾವೊಂದು ಕೆಲವೊಂದು ವ್ಯಾಲ್ಯೂಸ್ಗಳನ್ನು ಕನ್ಸ್ಟ್ರೇಂಟ್ಗಳನ್ನು ಕೊಡಬೇಕಾಗುತ್ತೆ. ಸೊ ಆಟ್ರಿಬ್ಯೂಟ್ಗಳನ್ನು ನಾವು ಡಿಫೈನ್ ಮಾಡುವಂಥ ಸಂದರ್ಭದಲ್ಲಿ ಸೊ ಆ ಒಂದು ಪರ್ಟಿಕ್ಯುಲರ್ ಕಾಲಮು ಸೊ ಇದೇ ರೀತಿಯಾದಂಥ ವ್ಯಾಲ್ಯೂಗಳನ್ನ ಹೊಂದಿರಬೇಕಾಗುತ್ತೆ. ಸೊ ಇದೇ ರೀತಿಯಾದಂಥ ರೇಂಜ್ಗಳಲ್ಲಿ ಆ ವ್ಯಾಲ್ಯೂಸ್ಗಳನ್ನ ತೊಗೊಳ್ಬೇಕಾಗುತ್ತೆ ಅನ್ನೋದನ್ನು ನಾವು ಕಂಡೀಷನ್ಸ್ಗಳನ್ನ ಹಾಕ್ತೀವಿ ಅಥವಾ ರಿಸ್ಟ್ರಿಕ್ಷನ್ನ ಹಾಕ್ತೀವಿ. ಸೊ ಈ ರೀತಿಯಾದಂಥ ರಿಸ್ಟ್ರಿಕ್ಷನ್ಸು ಅಥವಾ ಕಂಡೀಷನ್ಸ್ಗಳನ್ನ ನಾವು ಕನ್ಸ್ಟ್ರೈಂಟ್ ಅಂತ ಹೇಳ್ತೀವಿ. ಸೊ ದೇ ಆರ್ ಯೂಸ್ ಟು ಎನ್ಶೂರ್ ದ ಕರೆಕ್ಟ್ನೆಸ್ ಆಫ್ ದ ಡೇಟಾ. ಅಂದರೆ ನಾವು ಅಲ್ಲಿ ಎಂಟ್ರಿ ಮಾಡುವಂಥ ವ್ಯಾಲ್ಯೂಗಳು ಕರೆಕ್ಟ್ ಆಗಿರಬೇಕು ಅನ್ನೋದನ್ನು ನಮಗೆ ಇಲ್ಲಿ ತಿಳಿಸ್ತಾ ಬರ್ತದೆ. ಸೊ ಹವೆವರ್ ಇಟ್ ಇಸ್ ನಾಟ್ ಅ ಮ್ಯಾಂಡೇಟ್ರಿ. ಕನ್ಸ್ಟೆಂಟ್ ಬರೆಯೋದು ಖಂಡಿತವಾಗ್ಲೂ ಮ್ಯಾಂಡೇಟ್ರಿ ಆಗಿರೋದಿಲ್ಲ, ಸೊ ಆಪ್ಷನಲ್ ಆಗಿರುತ್ತೆ. ಸೊ ನಮ್ಮ ಒಂದು ಡೇಟಾ ಬೇಸು ತುಂಬ ಕರೆಕ್ಟಾಗಿರಬೇಕು. ಸೊ ಕಂಡೀಷನ್ಸ್ಗಳು ಕರೆಕ್ಟಾಗಿದ್ದಾಗ ವ್ಯಾಲ್ಯೂಸ್ಗಳು ಕರೆಕ್ಟಾಗಿ ಅಪ್ಡೇಟ್ ಮಾಡಬಹುದಾಗುತ್ತೆ. ಸೊ ಹಾಗಾಗಿ ಸೊ ಇಟ್ ಇಸ್ ನಾಟ್ ಅ ಮ್ಯಾಂಡೇಟ್ರಿ ಆ್ಯಕ್ಚುಲಿ ಟು ಡಿಫೈನ್ ಕನ್ಸ್ಟೆಂಟ್ ಫಾರ್ ಈಚ್ ಆಟ್ರಿಬ್ಯೂಟ್ ಆಫ್ ಎ ಟೇಬಲ್. ಸೊ ಇಲ್ಲಿ ಕೆಲವೊಂದಷ್ಟು ಕನ್ಸ್ಟೆಂಟ್ಸ್ಗಳನ್ನು ಕೊಟ್ಟಿದ್ದಾರೆ. ಸೊ ಕನ್ಸ್ಟೆಂಟ್ ನಾಟ್ ನಲ್. ಸೊ ಎನ್ಶೂರ್ಸ್ ದ್ಯಾಟ್ ಎ ಕಾಲಮ್ cannot have a null values where the null means a missing or unknown or not applicable value. ಸೊ ನಾವೇನಾದರೂ ಒಂದು ಆಟ್ರಿಬ್ಯೂಟಲ್ಲಿ ನಾಟ್ ನಲ್ ಅಂತ ಬರೆದ್ರೆ ಸೊ ಆ ಒಂದು ಪರ್ಟಿಕ್ಯುಲರ್ ಆಟ್ರಿಬ್ಯೂಟ್ ಯಾವುದೇ ಕಾರಣಕ್ಕೂ ಖಾಲಿಗಿರಬಾರ್ದು. ಸೊ ಯಾವುದೇ ಕ್ಯಾರೆಕ್ಟರ್ ಯಾವುದೇ ವ್ಯಾಲ್ಯೂಸ್ಗಳಲ್ಲಿ ಮಿಸ್ ಆಗಬಾರ್ದು. ಅನ್ನೋನ್ನು ಅಂತ ಯಾವುದೇ ಕಾರಣಕ್ಕೂ ಬಿಡುವಂಥದ್ದಿಲ್ಲ. ಹಾಗೂ ನಾಟ್ ಅಪ್ಲಿಕಬಲ್ ವ್ಯಾಲ್ಯೂಸ್, ಇಲ್ಲಿ ಯಾವುದೇ ರೀತಿಯಾದಂಥ ವ್ಯಾಲ್ಯೂಗಳು ಬಿಡದೆ ಇರೋಕ್ಕಾಗೋದಿಲ್ಲ. ಸೊ ಈ ರೀತಿಯಾದಂಥ ಕನ್ಸ್ಟೆಂಟನ್ನು ನಾವು ನಾಟ್ ನಲ್ ಅಂತ ಹೇಳ್ತೀವಿ. ಯುನಿಕ್ ಅಂತ ಹೇಳಿದ್ರೆ ಎನ್ಶೂರ್ಸ್ ದ್ಯಾಟ್ ಆಲ್ ದ ವ್ಯಾಲ್ಯೂಸ್ ಇನ್ ಎ ಕಾಲಮ್ ಆರ್ ಡಿಸ್ಟಿಂಕ್ಟ್. ಸೊ ಬರುವಂಥ ಎಲ್ಲ ವ್ಯಾಲ್ಯೂಗಳು ಕೂಡ ಸೊ ಡಿಫ್ರೆಂಟ್ ಆಗಿರಬೇಕಾಗಿರುತ್ತೆ. ಒಂದಕ್ಕೂ ಇನ್ನೊಂದಕ್ಕೂ ಯಾವುದೇ ರೀತಿಯಾದಂಥ ಸಿಮಿಲಾರಿಟಿ ಇರಬಾರ್ದು. ಸೊ ಅಂಥ ಸಂದರ್ಭದಲ್ಲಿ ಯುನಿಕ್ ಅನ್ನೋದನ್ನು ನಾವು ಅಪ್ಲೈ ಮಾಡಬೇಕಾಗುತ್ತೆ. ಸೊ ಡಿಫಾಲ್ಟ್ ಕನ್ಸ್ಟೆಂಟ್ ಏನು ಹೇಳುತ್ತಂದರೆ ಡಿಫಾಲ್ಟ್ ವ್ಯಾಲ್ಯೂ ಸ್ಪೆಸಿಫೈಡ್ ಫಾರ್ ದ ಕಾಲಮ್ ಇಫ್ ನೋ ವ್ಯಾಲ್ಯೂ ಇಸ್ ಪ್ರೊವೈಡೆಡ್. ಸೊ ಪ್ರೋಗ್ರಾಮರ್ ಆಗಿ ಅಥವಾ ಯೂಸರ್ ಆಗಿ ನಾವು ಯಾವುದೇ ವ್ಯಾಲ್ಯೂನ ನಾವು ಕೊಟ್ಟಿಲ್ಲ ಅಂತ ಸಂದರ್ಭದಲ್ಲಿ ಸೊ ಸಾಫ್ಟ್ವೇರೇ ಒಂದಷ್ಟು ಡಿಫಾಲ್ಟ್ ವ್ಯಾಲ್ಯೂನ ಅಸೈನ್ ಮಾಡ್ಕೊಳ್ತಾ ಬರುತ್ತೆ. ಸೊ ಅದನ್ನು ನಾವು ಡಿಫಾಲ್ಟ್ ಕನ್ಸ್ಟೆಂಟ್ ಅಂತ ಹೇಳ್ತೀವಿ. ಪ್ರೈಮರಿ ಕೀ ಕನ್ಸ್ಟೆಂಟ್ ಯಾವಾಗ ಬಳಸ್ತೀವಿ ಅಂತಂದರೆ ಕಾಲಮ್ ವಿಚ್ ಕ್ಯಾನ್ ಯುನಿಕ್ಲಿ ಐಡೆಂಟಿಫೈ ಈಚ್ ರೋ ಆರ್ ರೆಕಾರ್ಡ್ ಇನ್ ಎ ಟೇಬಲ್. ಯಾವುದೋ ಒಂದು ಪರ್ಟಿಕ್ಯುಲರ್ ಕಾಲಮನ್ನು ನಾವು ಕನ್ಸಿಡರ್ ಮಾಡಿದಾಗ ಆ ಒಂದು ಪರ್ಟಿಕ್ಯುಲರ್ ಆಟ್ರಿಬ್ಯೂಟಲ್ಲಿ ಸೊ ಈಚ್ ಆ್ಯಂಡ್ ಎವ್ರಿ ರೋ ತುಂಬ ಡಿಫ್ರೆಂಟ್ ಆಗಿರಲೇಬೇಕಾಗುತ್ತೆ. ಸೊ ಈಸಿಲಿ ವಿ ಕ್ಯಾನ್ ಐಡೆಂಟಿಫೈ ಯುನಿಕ್ಲಿ ವಿ ಕ್ಯಾನ್ ಐಡೆಂಟಿಫೈ ದಿ ಪರ್ಟಿಕ್ಯುಲರ್ ರೋಸ್ ಆರ್ ರೆಕಾರ್ಡ್ಸ್ ಇನ್ ಎ ಟೇಬಲ್. ಹಾಗಾದರೆ ಫಾರಿನ್ ಕೀ ಕನ್ಸ್ಟೆಂಟ್ ಅಂತಂದರೆ ದ ಕಾಲಮ್ ವಿಚ್ ರೆಫರ್ಸ್ ಟು ವ್ಯಾಲ್ಯೂ ಆಫ್ ಅನ್ ಆಟ್ರಿಬ್ಯೂಟ್ ಡಿಫೈನ್ಡ್ ಆಸ್ ಅ ಪ್ರೈಮರಿ ಕೀ ಇನ್ ಅನದರ್ ಟೇಬಲ್. ಸೊ ಬೇರೆ ಒಂದು ಟೇಬಲ್ನಲ್ಲಿ ಈಗಾಗಲೇ ಪ್ರೈಮರಿ ಕೀ ಅಂತ ಮೆನ್ಷನ್ ಮಾಡಿರುವಂಥ ಕಾಲಮ್ನಲ್ಲಿ ಇರುವಂಥ ವ್ಯಾಲ್ಯೂಗಳನ್ನ ರೆಫರ್ ಮಾಡೋದಕ್ಕೆ ನಾವು ಫಾರಿನ್ ಕೀನ ಬಳಸ್ತೀವಿ. ಹೀಗೆ ಕನ್ಸ್ಟೆಂಟ್ಗಳನ್ನು ನಾವು ಬಹಳ ಎಚ್ಚರಿಕೆಯಿಂದ ಕೊಡಬೇಕಾಗತ್ತೆ. ಸೊ ಇದನ್ನು ಮ್ಯಾಂಡೇಟ್ರಿ ಅಂತಲೂ ಕೂಡ ನಾವು ಅಪ್ಲೈ ಮಾಡುವಂಥ ಅವಶ್ಯಕತೆ ಏನಿಲ್ಲ. ಸೊ ಆಪ್ಷನಲ್ ಆಗಿರುತ್ತೆ. SQL ಫಾರ್ ಡೇಟಾ ಡೆಫಿನೇಷನ್ಸ್. ಡೇಟಾ ಡೆಫಿನೇಷನ್ ಅಂತ ಅಂದರೆ ಸೊ ಇಲ್ಲಿ ನಾವು ಒಂದು SQL ಕ್ರಿಯೇಟ್ ಮಾಡಬೇಕು. ಕ್ರಿಯೇಟ್ ಮಾಡಿದಂಥ ಡೇಟಾಬೇಸನ್ನು ಅದನ್ನು ಮಾಡಿಫೈ ಮಾಡಬೇಕು. ಮತ್ತು ಮಾಡಿಫೈ ಆದ ನಂತರ ಬೇಡದೇ ಇರೋದನ್ನು ನಾವು ಡಿಲೀಟ್ ಮಾಡಬೇಕು ಅಂದರೆ ಒಂದು ಸ್ಕೀಮನ್ನು ಫಾಲೋ ಮಾಡಬೇಕಾಗುತ್ತೆ. ಸ್ಕೀಮಾ ಅಂತಂದರೆ ಒಂದು ಟೆಂಪ್ಲೇಟ್ ಅಥವಾ ಡಿಸೈನ್ ಅಥವಾ ಒಂದು ಪ್ರೋಟೋಕಾಲ್ ಅಂತ ಹೇಳ್ತೀವಿ. ಸೊ ಡಿಫೈನಿಂಗ್ ಎ ಸ್ಕೀಮಾ ಮೀನ್ಸ್ ಇಟ್ ಇನ್ಕ್ಲೂಡ್ಸ್ ಕ್ರಿಯೇಟಿಂಗ್ ಎ ರಿಲೇಷನ್. ಟೇಬಲನ್ನು ಕ್ರಿಯೇಟ್ ಮಾಡೋದಾಗಬಹುದು ಆ್ಯಂಡ್ ಗಿವಿಂಗ್ ನೇಮ್ ಟು ಎ ರಿಲೇಷನ್. ಟೇಬಲ್ಗೆ ಹೆಸರನ್ನು ಕೊಡುವಂಥದ್ದಾಗಿರ್ಬೋದು. ಐಡೆಂಟಿಫೈ ದ ಆಟ್ರಿಬ್ಯೂಟ್ಸ್, ಯಾವ್ಯಾವ ಕಾಲಮ್ ಬರಬೇಕು ಅನ್ನೋದನ್ನು ಗುರುತಿಸೋದಾಗಿರ್ಬೋದು. ಡಿಸೈಡಿಂಗ್ ಅಪಾನ್ ದ ಡೇಟಾ ಟೈಪ್, ಆ ಒಂದು ಪರ್ಟಿಕ್ಯುಲರ್ ಕಾಲಮ್ಗೆ ಯಾವ ಒಂದು ಡೇಟಾ ಟೈಪು ಸೂಟಬಲ್ ಅನ್ನೋದು ಕೂಡ ಡಿಸೈಡ್ ಮಾಡೋದಾಗಿರ್ಬೋದು. ಆ್ಯಂಡ್ ಆಲ್ಸೋ ಸ್ಪೆಸಿಫೈಸ್ ದ ಕನ್ಸ್ಟ್ರೈಂಟ್ ಆಸ್ ಪರ್ ದ ರಿಕ್ವೈರ್ಮೆಂಟ್. ಸೊ ಅವಶ್ಯಕತೆ ಇದ್ದ ಕಡೆ ನಾವು ಆ ಒಂದು ಪರ್ಟಿಕ್ಯುಲರ್ ಆಟ್ರಿಬ್ಯೂಟ್ಗೆ ಯಾವ ರೀತಿಯಾದಂಥ ಕನ್ಸ್ಟ್ರೈನ್ನ ನಾವು ಬರೀಬೇಕಾಗತ್ತೆ. ಇದೆಲ್ಲವನ್ನೂ ಹೇಳೋದನ್ನೇ ನಾವು ಸ್ಕೀಮಾ ಅಂತ ಹೇಳ್ತೀವಿ. ಸೊ SQL ಅಲೋಸ್ ಅಸ್ ಟು ರೈಟ್ ದ ಸ್ಟೇಟ್ಮೆಂಟ್ಸ್ ಫಾರ್ ಡಿಫೈನಿಂಗು ಕೂಡ ಹೆಲ್ಪ್ ಮಾಡುತ್ತೆ. ಮಾಡಿಫೈ ಮಾಡೋದಕ್ಕೂ ಕೂಡ ನಮಗೆ SQL ಸಪೋರ್ಟ್ ಮಾಡುತ್ತೆ. ಹಾಗೆ ಡಿಲೀಟ್ ಮಾಡೋದಕ್ಕೂ ಕೂಡ SQL ಸಪೋರ್ಟ್ ಮಾಡ್ತಾ ಬರುತ್ತೆ. ಸೊ ಮೊದಲನೇದಾಗಿ ಕ್ರಿಯೇಟ್. ಸೊ ಕ್ರಿಯೇಟ್ ಡೇಟಾಬೇಸ್ ಅನ್ನೋದು ಇಟ್ಸ್ ಗೋಯಿಂಗ್ ಟು ಕ್ರಿಯೇಟ್ ದ ಡೇಟಾಬೇಸ್. ಒಂದು ಖಾಲಿ ಫೋಲ್ಡರ್ ಅಥವಾ ಎಂಟಿ ಫೋಲ್ಡರ್ನ ಕ್ರಿಯೇಟ್ ಮಾಡೋ ರೀತಿ ಆಗಿರುತ್ತೆ. ಸೊ ಸಿಂಟ್ಯಾಕ್ಸನ್ನು ನಾವು ಕಲಿಯೋದು ಹೇಗಪ್ಪ ಅಂತಂದರೆ ಕ್ರಿಯೇಟ್ ಅನ್ನೋ ಒಂದು ರಿಸರ್ವ್ ವರ್ಡ್ ಇರಲೇಬೇಕು ಆ್ಯಂಡ್ ಡೇಟಾಬೇಸು ಕೂಡ ಟೈಪ್ ಮಾಡಿರಲೇಬೇಕು. ಅದಾದ ನಂತರ ಡೇಟಾಬೇಸ್ ನೇಮು ನಾವು ಯಾವ ರೀತಿಯಾದಂಥ ನೇಮನ್ನು ಬೇಕಾದ್ರೂ ಕೊಡಬಹುದು. ಸೊ ಈ ಒಂದು ಸಿಂಟ್ಯಾಕ್ಸ್ನ ಫಾಲೋ ಮಾಡಿಕೊಂಡು ಒಂದು ಎಕ್ಸಾಂಪಲ್ ಕೂಡ ನಮಗೆ ಇಲ್ಲಿ ತಿಳಿಯಬಹುದು. MySQL ಪ್ರಾಂಪ್ಟ್ ಮುಂದೆ ಕ್ರಿಯೇಟ್ ಡೇಟಾಬೇಸ್ ಸ್ಟೂಡೆಂಟ್ ಅಟೆಂಡೆನ್ಸ್.
ಸೊ ಅಲ್ಲಿಗೆ ಸೆಮಿಕೋಲನ್ನ ಹಾಕಿ ಎಂಟರ್ ಕೀನ ಪ್ರೆಸ್ ಮಾಡಿದ್ರೆ ಕ್ವೈರಿ ಓಕೆ ಅಂತ ಬರುತ್ತೆ. ಕ್ವೈರಿ ಓಕೆ ಬಟ್ ಒನ್ ರೋ ಅಫೆಕ್ಟೆಡ್ ಅಂತ ಬರುತ್ತೆ. ಕ್ವೈರಿ ಓಕೆ ಯಾವಾಗ ಬರುತ್ತೆ ಅಂದರೆ ಕಮಾಂಡ್ ಪ್ರಾಪರ್ ಆಗಿದ್ದಾಗ, ಸ್ಟೇಟ್ಮೆಂಟು ಕರೆಕ್ಟ್ ಸಿಂಟ್ಯಾಕ್ಸ್ ಫಾಲೋ ಮಾಡಿದಾಗ ಸೊ ಡೆಫಿನೆಟ್ಲಿ ಕ್ವೈರಿ ಓಕೆ ಆಗಿ ತಗೊಳುತ್ತೆ. ಸೊ ಅಲ್ಲಿ ಇಂಪಾರ್ಟೆಂಟ್ ನೋಟ್ ಏನಪ್ಪ ಅಂತಂದರೆ, ಇನ್ ಲಿನಕ್ಸ್ ಎನ್ವೈರನ್ಮೆಂಟ್, ಸೊ ಲಿನಕ್ಸ್ ಆಪರೇಟಿಂಗ್ ಸಿಸ್ಟಮ್ಗಳಲ್ಲಿ ದ ನೇಮ್ ಫಾರ್ ದ ಡೇಟಾಬೇಸ್ ಆ್ಯಂಡ್ ದ ಟೇಬಲ್ಸ್ ಆರ್ ಕೇಸ್ ಸೆನ್ಸಿಟಿವ್. ಸೊ ಲಿನಕ್ಸ್ ಪ್ಲಾಟ್ಫಾರ್ಮ್ ಸಿಸ್ಟಮ್ನಲ್ಲಿ ಏನು ಮಾಡ್ತೀವಿ ಅಂತಂದರೆ, ನೇಮ್ ಆಫ್ ದ ಡೇಟಾಬೇಸು ಮತ್ತು ಟೇಬಲ್ ಅವೆಲ್ಲವೂ ಕೂಡ ತುಂಬ ಕೇಸ್ ಸೆನ್ಸಿಟಿವ್ ಆಗಿ ವರ್ಕ್ ಮಾಡುತ್ತೆ. ಅಂದರೆ ಕ್ಯಾಪಿಟಲ್ ಲೆಟರ್ಸ್ ಕೊಟ್ಟಿದ್ರೆ ಕ್ಯಾಪಿಟಲ್ ಲೆಟರ್ಸನ್ನೇ ಫಾಲೋ ಮಾಡಬೇಕಾಗುತ್ತೆ, ಸ್ಮಾಲ್ ಲೆಟರ್ಸಲ್ಲಿ ಟೈಪ್ ಮಾಡಿದರೆ ಸ್ಮಾಲ್ ಲೆಟರ್ಸಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಸೊ ವೆರಾಸ್ ಇನ್ ವಿಂಡೋಸ್ ದೇರ್ ಇಸ್ ನೋ ಸಚ್ ಡಿಫ್ರೆನ್ಸಿಯೇಷನ್. ಸೊ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ನಲ್ಲಿ ಈ ರೀತಿಯಾದಂಥ ವ್ಯತ್ಯಾಸಗಳು ಬರೋದಿಲ್ಲ. ಸೊ ಇನ್ ಆರ್ಡರ್ ಟು ಯೂಸ್ ದಿಸ್ ಸ್ಟೂಡೆಂಟ್ ಡೇಟಾಬೇಸ್, ಸೊ ಈಗ ಆಲ್ರೆಡಿ ಕ್ರಿಯೇಟ್ ಮಾಡಿರುವಂಥ ಡೇಟಾಬೇಸನ್ನು ಯೂಸ್ ಮಾಡಬೇಕು ಅಂತ ಏನಾದ್ರು ಅಂದ್ಕೊಂಡ್ರೆ, ಸೊ ನಾವಲ್ಲಿ ಯೂಸ್ ಸ್ಟೂಡೆಂಟ್ ಅಟೆಂಡೆನ್ಸ್ ಸೆಮಿಕೋಲನ್ನ ನಾವು ಕಮಾಂಡನ್ನು ಬರೀಬೇಕಾಗುತ್ತೆ. ಸೊ ಅದನ್ನು ಎಂಟ್ರಿ ಮಾಡಿ, ಸೊ ಎಂಟರ್ ಕೀನ ಪ್ರೆಸ್ ಮಾಡಿದ ಮೇಲೆ ಡೇಟಾಬೇಸ್ ಚೇಂಜ್ ಅನ್ನೋದು ಬರುತ್ತೆ. ಸೊ ಇನಿಷಿಯಲಿ ದ ಕ್ರಿಯೇಟೆಡ್ ಡೇಟಾಬೇಸ್ ಎಂಟ್ರಿ, ಸೊ ಮೊದಲನೇದಾಗಿ ಕ್ರಿಯೇಟ್ ಮಾಡಿದಂಥ ಒಂದು ಡೇಟಾಬೇಸು ಖಾಲಿ ಇರುತ್ತೆ. ಇಟ್ ಕ್ಯಾನ್ ಬಿ ಚೆಕ್ಡ್ ಬೈ ಶೋಯಿಂಗ್ ದ ಟೇಬಲ್ಸ್. ಅದು ಖಾಲಿ ಇದೆಯಿಲ್ವಾ ಅಂತ ಚೆಕ್ ಮಾಡೋಕ್ಕೋಸ್ಕರ ನಾವು ಶೋ ಟೇಬಲ್ಸನ್ನು ಸ್ಟೇಟ್ಮೆಂಟನ್ನು ಟೈಪ್ ಮಾಡಿ ಚೆಕ್ ಮಾಡ್ಬೋದು. ಸೊ ಆ ಒಂದು ಶೋ ಟೇಬಲ್ಸನ್ನು ನಾವು ಕೊಟ್ಟ ಮೇಲೆ ದ್ಯಾಟ್ ಲಿಸ್ಟ್ ದ ನೇಮ್ಸ್ ಆಫ್ ಆಲ್ ದ ಟೇಬಲ್ಸ್ ವಿತ್ ಇನ್ ದ ಡೇಟಾಬೇಸ್. ಸೊ ಆ ಡೇಟಾಬೇಸಲ್ಲಿ ಆಲ್ರೆಡಿ ಕ್ರಿಯೇಟ್ ಆಗಿದ್ದರೆ ಅಥವಾ ಕ್ರಿಯೇಟ್ ಆಗಿದ್ದಂತಹ ಟೇಬಲ್ಸ್ಗಳನ್ನ ಕಂಪ್ಲೀಟ್ ಲಿಸ್ಟು ನಮಗಿಲ್ಲಿ ಡಿಸ್ಪ್ಲೇ ಆಗ್ತಾ ಬರುತ್ತೆ. ಸೊ ಕ್ರಿಯೇಟ್ ಡೇಟಾಬೇಸ್ ಆದ ನಂತರ ನೆಕ್ಸ್ಟ್ ಶೋ ಟೇಬಲ್ಸ್ ಅಂತ ಕೊಟ್ಟರೆ, ಸೊ ಖಾಲಿ ಟೇಬಲ್ಸ್ ಇರೋದರಿಂದ ಎಂಟಿ ಸೆಟ್ ಅನ್ನೋದು ನಮಗೆ ಡಿಸ್ಪ್ಲೇ ಬರುತ್ತೆ. ನೆಕ್ಸ್ಟ್ ಡೇಟಾಬೇಸ್ ಕ್ರಿಯೇಷನ್ ಮುಗಿದ ಮೇಲೆ ನೆಕ್ಸ್ಟ್ ಕ್ರಿಯೇಟ್ ಟೇಬಲನ್ನು ಕ್ರಿಯೇಟ್ ಮಾಡಬೇಕು. ಇಲ್ಲಿ ಟೇಬಲ್ನ ಕ್ರಿಯೇಟ್ ಮಾಡಬೇಕಂದ್ರೆ ಕ್ರಿಯೇಟ್ ಟೇಬಲ್ ಇವೆರಡು ವರ್ಡ್ ಕಂಪಲ್ಸರಿ ಬರಲೇಬೇಕು. ಅದಾದ ನಂತರ ಟೇಬಲ್ ನೇಮ್. ಸೊ ಟೇಬಲ್ ನೇಮ್ ಹೇಗಿರಬೇಕು ಅಂತಂದರೆ ಡಿಪೆಂಡಿಂಗ್ ಆನ್ ದ ರಿಲೇಷನ್, ಡಿಪೆಂಡಿಂಗ್ ಆನ್ ದ ಆಟ್ರಿಬ್ಯೂಟ್ಸ್. ಸೊ ಯಾವ ಒಂದು ರಿಕ್ವೈರ್ಮೆಂಟ್ ಇರುತ್ತೆ ಅದರ ತಕ್ಕಾಗಿ ಕೊಡಬೇಕು. ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ ಟೇಬಲ್, ಮಾರ್ಕ್ಸ್ ಟೇಬಲ್, ಲೈಬ್ರರಿ ಟೇಬಲ್, ಬೆಸ್ಕಾಮ್ ಟೇಬಲ್. ಹೀಗೆ ನಾವು ಪಾರ್ಟ್ ಬಿನಲ್ಲಿ ಕಲಿದಂಥ ಎಕ್ಸ್ಪೆರಿಮೆಂಟ್ಗಳು ಅಥವಾ ಪ್ರೋಗ್ರಾಮ್ಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಇಲ್ಲಿ ಟೇಬಲ್ ನೇಮನ್ನು ಟೈಪ್ ಮಾಡ್ತೀವಿ. ಓಪನಿಂಗ್ ಪ್ಯಾರಾಂಥಿಸಿಸ್ ಆದಮೇಲೆ ಸೊ ಆಟ್ರಿಬ್ಯೂಟ್ 1 ಅಂತಂದರೆ ಕಾಲಮ್ ನಂಬರ್ 1. ಸೊ ಅದಕ್ಕೆ ಯಾವ ರೀತಿಯಾದಂಥ ಡೇಟಾ ಟೈಪ್ ಇದೆ, ಸೊ ಡೇಟಾ ಟೈಪ್, ದೆನ್ ಕನ್ಸ್ಟೆಂಟ್ ಏನಾದರೂ ಬೇಕಾಗಿದ್ದರೆ ಕನ್ಸ್ಟೆಂಟನ್ನು ಅಪ್ಲೈ ಮಾಡ್ತೀವಿ. ಹೀಗೆ ಆಟ್ರಿಬ್ಯೂಟ್ ಟು ಆಟ್ರಿಬ್ಯೂಟ್ ಎನ್ವರೆಗೆ ನಾವು ಕಾಲಮ್ಸ್ಗಳನ್ನ ಡಿಫೈನ್ ಮಾಡ್ತಾ ಹೋಗ್ಬೋದು. ಸೊ ದ ನಂಬರ್ ಆಫ್ ಕಾಲಮ್ಸ್ ಇನ್ ಎ ಟೇಬಲ್ ಡಿಫೈನ್ಸ್ ದ ಡಿಗ್ರಿ ಆಫ್ ದ್ಯಾಟ್ ರಿಲೇಷನ್. ನಾವು ಎಷ್ಟು ಸಂಖ್ಯೆಯಲ್ಲಿ ಕಾಲಮ್ಗಳನ್ನ ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ ಅದನ್ನು ನಾವು ದ ಡಿಗ್ರಿ ಆಫ್ ದಟ್ ರಿಲೇಷನ್, ಆ ಒಂದು ರಿಲೇಷನ್ನ ಡಿಗ್ರಿ ಅಂತ ಹೇಳ್ತೀವಿ. ಸೊ ಆ ಒಂದು ಡಿಗ್ರಿನ ನಾವು ರೆಪ್ರೆಸೆಂಟ್ ಮಾಡೋಕ್ಕೆ ಕ್ಯಾಪಿಟಲ್ ಎನ್ನ ಬಳಸ್ತೀವಿ. ಆಟ್ರಿಬ್ಯೂಟ್ ಅಂತ ಹೇಳಿದ್ರೆ ಇಟ್ ಸ್ಪೆಸಿಫೈಸ್ ದ ನೇಮ್ ಆಫ್ ದ ಕಾಲಮ್. ಸೊ ಆ ಕಾಲಮ್ನಲ್ಲಿ ಇರುವಂಥ ಆ ಟೇಬಲ್ನಲ್ಲಿ ಬರುವಂಥ ಕಾಲಮ್ನ ಒಂದು ಹೆಸರನ್ನೇ ನಾವು ಆಟ್ರಿಬ್ಯೂಟ್ ಅಂತ ಹೇಳ್ತೀವಿ. ಸೊ ಹಾಗಾದರೆ ಡೇಟಾ ಟೈಪ್ ಅಂತಂದರೆ ದ ಟೈಪ್ ಆಫ್ ಡೇಟಾ ದ್ಯಾಟ್ ಆ್ಯನ್ ಆಟ್ರಿಬ್ಯೂಟ್ ಕೆನ್ ಹೋಲ್ಡ್. ಸೊ ಆ ಆಟ್ರಿಬ್ಯೂಟು ಹೊಂದಿರುವಂಥ ಡೇಟಾದ ಒಂದು ಕ್ವಾಲಿಟಿ ಯಾವ ಒಂದು ರೀತಿಯಾದಂಥ ಡೇಟಾ ಅನ್ನೋದನ್ನು ಹೇಳುತ್ತೆ. ಕನ್ಸ್ಟ್ರೈಂಟ್ ಅಂತ ಹೇಳಿದ್ರೆ ಇಟ್ ಇಂಡಿಕೇಟ್ಸ್ ದ ರಿಸ್ಟ್ರಿಕ್ಷನ್ಸ್ ಇಂಪೋಸ್ಡ್ ಆನ್ ದ ವ್ಯಾಲ್ಯೂಸ್ ಆಫ್ ಅ ಆಟ್ರಿಬ್ಯೂಟ್. ಆ ವ್ಯಾಲ್ಯೂಸು ಯಾವ ರೀತಿಯಾದಂಥ ವ್ಯಾಲ್ಯೂಸನ್ನು ನಾವು ಕೊಟ್ಟಿದ್ದೀವಿ ಅನ್ನೋದನ್ನು ಹೇಳುತ್ತೆ. ಸೊ ಇದೇ ರೀತಿಯ ರೇಂಜನ್ನು ಕೊಡಬೇಕು. ಸೊ ನ್ಯೂಮರೇಟರ್ ಡಿನಾಮಿನೇಟರ್ ವ್ಯಾಲ್ಯೂಸ್ ಅಥವಾ ನಂಬರ್ಸ್ ವ್ಯಾಲ್ಯೂಸು ಅಥವಾ ಫ್ಲೋಟ್ ವ್ಯಾಲ್ಯೂಸ್ ಅನ್ನೋದನ್ನು ನಮಗಿಲ್ಲಿ ಐಡೆಂಟಿಫೈ ಮಾಡೋಕ್ಕೆ ಈಸಿ ಆಗುತ್ತೆ. ಬೈ ಡಿಫಾಲ್ಟ್ ಈಚ್ ಆಟ್ರಿಬ್ಯೂಟ್ ಕೆನ್ ಹ್ಯಾವ್ ನಲ್ ವ್ಯಾಲ್ಯೂಸ್. ನಾವು ಯಾವ ವ್ಯಾಲ್ಯೂನೂ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಬೈ ಡಿಫಾಲ್ಟ್ ಆಗಿ ಪ್ರತಿ ಆಟ್ರಿಬ್ಯೂಟು ಕೂಡ ನಲ್ ವ್ಯಾಲ್ಯೂಸನ್ನು ತೊಗೊಂಡಿರುತ್ತದೆ, ಎಕ್ಸೆಪ್ಟ್ ಫಾರ್ ದ ಪ್ರೈಮರಿ ಕೀ ಆಟ್ರಿಬ್ಯೂಟ್ ಅನ್ನೋದನ್ನು ಬಿಟ್ಟು ಉಳಿದೆಲ್ಲ ಆಟ್ರಿಬ್ಯೂಟ್ಗಳಲ್ಲಿ ನಾವು ನಲ್ ವ್ಯಾಲ್ಯೂಸನ್ನು ಕಾಣಬಹುದಾಗಿದೆ. ಸೊ ಇಲ್ಲಿ ಒಂದು ಎಕ್ಸಾಂಪಲ್ ನೋಡೋದಾದರೆ ಕ್ರಿಯೇಟ್ ಟೇಬಲ್ ಸ್ಟೂಡೆಂಟ್, ದೆನ್ ಓಪನ್ ಪ್ಯಾರಾಂಥಿಸಿಸ್, ಫಸ್ಟ್ ಆಟ್ರಿಬ್ಯೂಟ್ ಬಂದು ರೋಲ್ ನಂಬರ್, ಸೊ ಡೇಟಾ ಟೈಪ್ ಇಂಟೀಜರ್. ಇಲ್ಲಿ ಕನ್ಸ್ಟೆಂಟ್ ಯಾವುದು ಕೊಟ್ಟಿಲ್ಲ. ಅಗೇನ್ ಸ್ಟೂಡೆಂಟ್ ನೇಮ್ varchar 20, ಪ್ರತಿಯೊಂದು ಆಟ್ರಿಬ್ಯೂಟು ಅಥವಾ ಕಾಲಮ್ ನೇಮನ್ನು ನಾವು ಬರ್ತಿದ್ದಂಗೆ ಕಾಮಾ ಸಪ್ರೇಟನ್ನು ಬಳಸೋದು ತುಂಬ ಮುಖ್ಯ ಆಗುತ್ತೆ. ಸೊ ದಟ್ ಇಟ್ಸ್ ಗೋಯಿಂಗ್ ಟು ಸಪ್ರೇಟ್ ದ attributes. So S date of birth, date, again guardian ID character of 20, primary key roll number. ಸೊ ರೋಲ್ ನಂಬರ್ ಅನ್ನೋ ಒಂದು ಆಟ್ರಿಬ್ಯೂಟ್ಗೆ ಪ್ರೈಮರಿ ಕೀ ಅನ್ನೋ ಕನ್ಸ್ಟೆಂಟ್ನ ಇಲ್ಲಿ ಅಪ್ಲೈ ಮಾಡಿದಾಗಿದೆ. ಸೊ ಆಫ್ಟರ್ ಕ್ಲೋಸಿಂಗ್ ದ ಪ್ಯಾರಾಂಥಿಸಿಸ್ ಲೇಟರ್ ವಿ ಹ್ಯಾವ್ ಟು ಪುಟ್ ದ ಸೆಮಿಕೋಲನ್ ಹಾಕಿ ಎಂಟರ್ ಕೀನ ಪ್ರೆಸ್ ಮಾಡ್ತಿದ್ದಾಗೆ ಕ್ವೈರಿ ಓಕೆ ಅನ್ನೋದು ಬರುತ್ತೆ. ಸೊ ನೋಟ್ ಕಾಮಾ ಈಸ್ ಯೂಸ್ ಟು ಸಪ್ರೇಟ್ ದ ಟೂ ಆಟ್ರಿಬ್ಯೂಟ್ಸ್ ಆ್ಯಂಡ್ ಈಚ್ ಸ್ಟೇಟ್ಮೆಂಟ್ ಟರ್ಮಿನೇಟ್ಸ್ ವಿತ್ ಸೆಮಿಕೋಲನ್. ಕಾಮಾ ಅನ್ನೋದು ಸೊ ಆಟ್ರಿಬ್ಯೂಟಿಂದ ಆಟ್ರಿಬ್ಯೂಟ್ಗೆ ಸಪ್ರೇಷನ್ನ ತೋರಿಸೋದಕ್ಕೆ ಬಳಸುವಂಥ ಒಂದು ಸಪ್ರೇಟ್.
ಹಾಗೂ ಪ್ರತಿ ಎಲ್ಲ ಸ್ಟೇಟ್ಮೆಂಟ್ ಎಲ್ಲ ಎಂಡಿಂಗ್ ಮುಗಿದ ಮೇಲೆ ಟರ್ಮಿನೇಟ್ ಆದಮೇಲೆ ಫೈನಲಿ ವಿ ಆರ್ ಗೋಯಿಂಗ್ ಟು ಯೂಸ್ ಸೆಮಿಕೋಲನ್ ಟು ಎಂಡ್ ದ ಸ್ಟೇಟ್ಮೆಂಟ್. ಸೊ ಇಲ್ಲಿ ಆರೋ ಮಾರ್ಕ್ ಏನು ಹೇಳುತ್ತೆ ಅಂದರೆ ಇಟ್ ಈಸ್ ಕಾಲ್ಡ್ ಆ್ಯಂಡ್ ಇಂಟರಾಕ್ಟಿವ್ ಕಂಟಿನ್ಯೂಯೇಷನ್ ಪ್ರಾಂಪ್ಟ್ ಅಂತ ಹೇಳ್ತೀವಿ. ಸೊ ಇಫ್ ವಿ ಎಂಟರ್ an unfinished statement, the SQL shell will wait for us to enter the rest of the statements. ಇಲ್ಲಿ ನಮಗೆ ಆರೋ ಮಾರ್ಕ್ ಏನು ಹೇಳುತ್ತೆ ಅಂದರೆ ಸ್ಟೇಟ್ಮೆಂಟು ಕಂಟಿನ್ಯೂಷನ್ ಇದೆ, ನೆಕ್ಸ್ಟ್ ಲೈನ್ ಕಂಟಿನ್ಯೂ ಮಾಡುವಂಥದ್ದು ಇದೆ. ಸೊ ಅದಾದ ನಂತರ ಸೊ ಫೈನಲ್ ಸ್ಟೇಟ್ಮೆಂಟಲ್ಲಿ ಅಥವಾ ಲಾಸ್ಟ್ ಸ್ಟೇಟ್ಮೆಂಟ್ಗೆ ಸೆಮಿಕೋಲನ್ ಹಾಕಿ ನಾವು ಅದನ್ನು ಎಕ್ಸಿಕ್ಯೂಟ್ ಮಾಡ್ತಾ ಹೋಗ್ಬೋದು. ಈ ರೀತಿಯಾಗಿ ನಾವು SQL ಕ್ರಿಯೇಟ್ ಟೇಬಲ್ ಕಮಾಂಡನ್ನು ಕೇರ್ಫುಲ್ ಆಗಿ ಟೈಪ್ ಮಾಡಿ ಕ್ರಿಯೇಟ್ ಮಾಡಬೇಕಾಗುತ್ತೆ. ಇಲ್ಲಿ ಒಂದಷ್ಟು ಡೇಟಾ ಟೈಪ್ಸ್ ಮತ್ತು ಕನ್ಸ್ಟೆಂಟ್ಸ್ ಇರುವಂತಹ ಸ್ಯಾಂಪಲ್ಸ್ಗಳನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಸ್ಟೂಡೆಂಟ್ ಟೇಬಲ್ನ ಹೇಗೆ ಕ್ರಿಯೇಟ್ ಮಾಡಬೇಕು, ಅದರಲ್ಲಿರುವಂಥ ಆಟ್ರಿಬ್ಯೂಟ್ಗಳು ಯಾವುದ್ಯಾವುದು, ಮತ್ತು ಡೇಟಾ ಎಕ್ಸ್ಪೆಕ್ಟೆಡ್ ಟು ಬಿ ಸ್ಟೋರ್ಡ್, ಯಾವ ರೀತಿಯಾದ ಡೇಟಾನ ಸ್ಟೋರ್ ಮಾಡಬೇಕು, ಡೇಟಾ ಟೈಪ್ ಎಷ್ಟು ಕೊಡಬೇಕು, ಕನ್ಸ್ಟೆಂಟ್ ಏನೆಲ್ಲ ಕೊಡಬೇಕು ಅನ್ನೋದು ಕೂಡ ಮೆನ್ಷನ್ ಮಾಡಿದ್ದಾರೆ. ಅದಾದ ನಂತರ ಗಾರ್ಡಿಯನ್ ಟೇಬಲ್ ಕೊಟ್ಟಿದ್ದಾರೆ. ಗಾರ್ಡಿಯನ್ ಟೇಬಲಲ್ಲಿ ಗಾರ್ಡಿಯನ್ ID ಇದೆ, ದೆನ್ G ನೇಮ್, ಗಾರ್ಡಿಯನ್ ನೇಮ್, ಗಾರ್ಡಿಯನ್ ಫೋನ್ ನಂಬರ್ ಆ್ಯಂಡ್ ಗಾರ್ಡಿಯನ್ ಅಡ್ರೆಸ್ ಇದೆ. ಮತ್ತೊಂದು ಟೇಬಲ್ ಯಾವುದಪ್ಪ ಅಂದರೆ ಅಟೆಂಡೆನ್ಸಲ್ಲಿ ಅಟೆಂಡೆನ್ಸ್ ಡೇಟ್ ಇರುತ್ತೆ, ರೋಲ್ ನಂಬರ್ ಇರುತ್ತೆ, ಸೊ ಅಟೆಂಡೆನ್ಸ್ ಸ್ಟೇಟಸ್ ಕೂಡ ಇರುತ್ತೆ. ಸೊ ಬೇಸ್ಡ್ ಆನ್ ದೀಸ್ ರಿಕ್ವೈರ್ಮೆಂಟ್ಸ್ ವಿ ಕ್ಯಾನ್ ಕ್ರಿಯೇಟ್ ಎನಿ ನಂಬರ್ ಆಫ್ ಟೇಬಲ್ಸ್. ಸೊ ಹಾಗಾದರೆ ಡಿಸ್ಕ್ರೈಬ್ಡ್ ಟೇಬಲ್ ಅಂದರೆ ಏನು? ಸೊ ಡಿಸ್ಕ್ರೈಬ್ ಅನ್ನೋದು ಇಟ್ಸ್ ಎ ಕಮ್ಯಾಂಡ್. ವಿ ಕ್ಯಾನ್ ವೀವ್ ದ ಸ್ಟ್ರಕ್ಚರ್ ಆಫ್ ಆ್ಯನ್ ಆಲ್ರೆಡಿ ಕ್ರಿಯೇಟೆಡ್ ಟೇಬಲ್. ಈಗಾಗಲೇ ಕ್ರಿಯೇಟ್ ಮಾಡಿರುವಂಥ ಟೇಬಲ್ನ ಒಂದು ಸ್ಟ್ರಕ್ಚರ್ನ ನಾವು ನೋಡಬೇಕು ಅಂತಂದರೆ ಡಿಸ್ಕ್ರೈಬ್ ಕಮ್ಯಾಂಡನ್ನು ಬಳಸಬೇಕಾಗುತ್ತೆ. ಇಲ್ಲಿ ಡಿಸ್ಕ್ರೈಬ್ ಸಿಂಟ್ಯಾಕ್ಸ್ ನೋಡಿದರೆ ಡಿಸ್ಕ್ರೈಬ್ ದೆನ್ ಟೇಬಲ್ ನೇಮ್. ಸೊ ಡಿಸ್ಕ್ರೈಬ್ ಅನ್ನೋ ವರ್ಡನ್ನು ಕಂಪ್ಲೀಟಾಗೂ ಟೈಪ್ ಮಾಡ್ಬೋದು, ಇಲ್ಲ ಅಂದರೆ DESC ಅಂತ ಬರೆದು ಸ್ಟೂಡೆಂಟ್ ಅಂತ ಟೇಬಲ್ ನೇಮನ್ನು ಬರೆದ್ಬಿಟ್ಟು ಸೆಮಿಕೋಲನ್ ಕೊಟ್ಟರೆ ಆ ಒಂದು ಟೇಬಲು ಯಾವ ರೀತಿಯಾದಂಥ ಸ್ಟ್ರಕ್ಚರ್ನ ಹೊಂದಿದೆ ಅಂತ ಕಾಣ್ಬೋದು. ಸೊ ಫೀಲ್ಡ್ಸ್ಗಳನ್ನ ಡಿಸ್ಪ್ಲೇ ಮಾಡುತ್ತೆ, ರೋಲ್ ನಂಬರ್, ನೇಮ್, ಡೇಟ್ ಆಫ್ ಬರ್ತ್, ಗಾರ್ಡಿಯನ್ ID. ಸೊ ಡೇಟಾ ಟೈಪ್ ಕೂಡ ಮೆನ್ಷನ್ ಮಾಡುತ್ತೆ. ಸೊ ಇಂಟೀಜರ್, ವ್ಯಾರ್ಕರ್, ಡೇಟ್, ಕ್ಯಾರೆಕ್ಟರ್ ಆ್ಯಂಡ್ ನಲ್ ವ್ಯಾಲ್ಯೂಸ್. ಡಿಫಾಲ್ಟ್ ಆಗಿ ಯಾವುದಾದ್ರೂ ವ್ಯಾಲ್ಯೂಸ್ ನಾವು ಏನೂ ಕೊಟ್ಟಿಲ್ಲ ಅಂತಂದರೆ ಸೊ ನಲ್ ವ್ಯಾಲ್ಯೂ ಎಸ್ ಅಂತ ಬರುತ್ತೆ. ಬಟ್ ರೋಲ್ ನಂಬರು ಪ್ರೈಮರಿ ಕೀ ಆಗಿರೋದ್ರಿಂದ ಅಲ್ಲಿ ನಲ್ ವ್ಯಾಲ್ಯೂ ಅಪ್ಲೈ ಆಗೋದಿಲ್ಲ, ನೋ ಅಂತ ಬರುತ್ತೆ. ಸೊ ಅಲ್ಲಿ ಕೀ ಪ್ಲೇಸ್ನಲ್ಲಿ PRI ಅಂತ ಇದೆ, ದಟ್ ಇಸ್ ವಾಟ್ ಪ್ರೈಮರಿ ಕೀ. ಆ್ಯಂಡ್ ಡಿಫಾಲ್ಟ್ ವ್ಯಾಲ್ಯೂಸಲ್ಲಿ ನಮಗೆ ನಲ್ ಅನ್ನೋದು ಸೊ ಇದು ಡಿಸ್ಪ್ಲೇ ಆಗ್ತಾ ಇದೆ. ಸೊ ಇದು ಜಸ್ಟ್ ಟು ವ್ಯೂ ದ ಸ್ಟ್ರಕ್ಚರ್ ಆಫ್ ಅನ್ ಆಲ್ರೆಡಿ ಕ್ರಿಯೇಟೆಡ್ ಟೇಬಲ್. ಆಲ್ಟರ್ ಟೇಬಲ್ ಅಂದರೆ ಏನು? ಸೊ ಆಲ್ಟರ್ ಟೇಬಲಿಂದ ಯಾವುದೆಲ್ಲ ನಾವು ಆಲ್ಟ್ರೇಷನ್ ಮಾಡಬಹುದು ಅನ್ನೋದನ್ನು ಮುಂದಿನ ಒಂದು ವಿಡಿಯೋದಲ್ಲಿ ವಿವರವಾಗಿ ತಿಳಿತಾ ಹೋಗೋಣ. ಸೊ ನೆಕ್ಸ್ಟ್ ಆಲ್ಟರ್ ಟೇಬಲ್ ಇನ್ ಪಾರ್ಟ್ 3 ವಿಡಿಯೋ.